ಆರ್ಎಸ್ಎಸ್ಗೆ ಪ್ರಶ್ನೆ ಮಾಡಿದಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ತೊಂದರೆಯಾಗುತ್ತೆ. ಆರ್ಎಸ್ಎಸ್ನವರು ಬಹಳ ಡೇಂಜರ್ ಇದ್ದಾರೆ ಅಂತೇಳಿ ಖುದ್ದು ಸಂಸದ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಯುವಕನೊಬ್ಬನ ಜೊತೆಗೆ ಸಂಸದ ವಿಜಯಪುರ ಸಂಸದರಾಗಿರುವಂತಹ ಬಿಜೆಪಿ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರದ್ದು ಎನ್ನಲಾದಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದ್ದು ಅದರಲ್ಲಿ ಹಲವು ವಿಚಾರಗಳ ಪ್ರಸ್ತಾಪ ಆಗಿದೆ. ಆರ್ಎಸ್ಎಸ್ಗೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ಗೆ ಬೈದ್ರೆ ಮಣ್ಣಾಗಿ ಹೋಗ್ತೀರಾ ಹುಚ್ಚರೇ ಅಂತಂತಾರೆ ರಮೇಶ್ ಜಿಗಜಿಣಗಿ ಅವರು. ನಾವೆಲ್ಲ ನೋಡಿದ್ವಿ, ಅವ್ರ ತಂಟೆಗೆ ಹೋಗಬೇಡಿ ಎಂದಿದ್ದಾರೆ ಸಂಸದ ರಮೇಶ್ ಜಿಗಜಿಣಗಿ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈ ಆಡಿಯೋ ವೈರಲ್ ಆಗ್ತಾ ಇದೆ. ಸಂಸದ ವರ್ಸಸ್ ಖರ್ಗೆ ಬೆಂಬಲಿಗನ ಮಧ್ಯೆ ನಡೆದಿರುವಂತಹ ಟಾಪ್ ಫೈಟ್ ಇದು. ಪ್ರಿಯಾಂಕ್ ಖರ್ಗೆ ಬೆಂಬಲಿಗನಿಗೆ ರಮೇಶ್ ಜಿಗಜಿಣಗಿ ಕಿವಿ ಮಾತನ್ನ ಹೇಳುವಂತಹ ಸಂದರ್ಭದಲ್ಲಿ ಆರ್ಎಸ್ಎಸ್ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಎನ್ನಲಾದಂತಹ ಮಾತುಗಳು ಎಲ್ಲವೂ ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ, ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆ ಬೆಂಬಲಿಗ ಯುವಕ ಹಾಗೆ ಸಂಸದ ರಮೇಶ್ ಜಿಗಜಿಣಗಿ ಅವರ ನಡುವೆ ನಡೆದಿದೆ ಎನ್ನಲಾದಂತಹ ಸಂಭಾಷಣೆಯ ಆಡಿಯೋದಲ್ಲಿ ಏನಿದೆ ನೋಡಬನ್ನಿ. ಬಿಡ್ತೀಯ RSS ಬೇಯನ ಮಣ್ಣಾಗ ಹೋಗ್ತಿರಲ್ಲೇ ಹುಚ್ಚರ. RSS ಬಾಳ ಅದಾರ ಅವರು. ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಅನ್ನ ಪ್ರಶ್ನೆ ಮಾಡಬಾರ್ದೇನು ಹೇಳ್ತಾರೆ. ನಾವು ಆಕ್ಚುಲಿ ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಹಿಂಗ್ ಮಾಡದ ಪ್ರಶ್ನೆ ಇಲ್ಲ ಕಾಕ. ನಿಂದ್ರು RSS ದಲಿತರಿಗೆ ಯಾಕೆ ಬೇಕಂತಿ ಮತ್ತ ಕಾಕ, ನೀನು ದಲಿತ ಅಲ್ಲ ಕಾಕ. ನಾ ಒಪ್ತೀನಿ. ಆದ್ರ ನೋಡು RSS ಆ ಪಾರ್ಟಿ ಒಳಗ ಅದಿದೇವ್ ಈಗ ನಾವು, ಹೌದಾ? ಮತ್ ಈಗ ಎಲ್ಲರೂ ನಮ್ಮವ್ರು ಬೇಯದ ನೋಡ್ಕೋತ್ ಕುಂದ್ರುದ ನಾವು. ನೀನೇ ಹೇಳ್ಬಿಡು. ಕರ್ನಾಟಕ ಸರ್ಕಾರದ ಒಬ್ಬ ಗೃಹ ಮಂತ್ರಿ ಯಾರ ಇರ್ಲಿ ಬಿಡಪ್ಪ. ಗೃಹ ಮಂತ್ರಿ ನಾನು ನೋಡಿಲ್ಲ. ಗೃಹ ಮಂತ್ರಿ, ರೆವಿನ್ಯೂ ಮಿನಿಸ್ಟರ್ ಆದ, ಗೃಹ ಮಂತ್ರಿ ಆದ, ಫೈನಾನ್ಸ್ ಮಿನಿಸ್ಟರ್ ಅದ, ಎಲ್ಲಾ ನೋಡಿನಲ್ಲ ಮಂತ್ರಿ. ನಾ ಯಾಕಂದ್ರ ರಾಜಕೀಯವಾಗಿ ಮಾತಾಡೋದ್ ಬೇಡ. ನಾವೊಂದು ನಿಮ್ ಮನಿ ಒಬ್ಬ ಸದಸ್ಯ, ನಮ್ಮ ಮನಿ ಸದಸ್ಯ ನೀ ತಿಳ್ಕೊಂಡ್ ನಾವ್ ಮಾತಾಡಮು. ಈಗ ಅವ್ರ ಖರ್ಗೆ ಸಾಹೇಬರು ಮಾತಾಡ್ಯಾರ RSS ಬಗ್ಗೆ. ಮತ್ತೆ ನೋಂದಣಿ ಆಗಿಲ್ಲ, ನೋಂದಣಿ ಮಾಡ್ರಿ, ರಿಜಿಸ್ಟ್ರೇಷನ್ ಮಾಡ್ರಿ. ಮತ್ತೆ ಎಲ್ಲರೂ ಕೇಳೋರು ಒಂದ್ ನಿಮಿಷ ನಾ ಕೇಳ್ತೀನಿ. ಇದು ಹೋಮ್ ಮಿನಿಸ್ಟರ್ ಕೆಲಸ. ಅವ್ರ ಯಾರು, ಏನ್ ಸಂಬಂಧ ಇದು RSS ಕೇಳೋದು? ಅಲ್ಲಪ್ಪ ನೋಡು, ಅದಕ್ ಹಾದಿ ಬ್ಯಾರೆ ಇರ್ತಾವ. ಅವ್ರಿಗೆ ಫೋನ್ ಮಾಡಿ ಏನ್ರಿ ಹಿಂಗಂತ ಕೇಳ್ಬೇಕು. ನೀವು ಪಬ್ಲಿಕ್ ಆಗಿ ಏನ್ ಭಯಂಕರ ದೊಡ್ಡವಾಗ್ಬಿಡ್ತೀಯ. RSS ಬೇಯನ ಮಣ್ಣಾಗ ಹೋಗ್ತಿರಲ್ಲೇ ಹುಚ್ಚರ. RSS ಬಾಳ ಡೇಂಜರ್. ನಾವೆಲ್ಲ ನೋಡಿದೆವು. ಇದು ಅರ್ಥ ಮಾಡ್ಕೋಬೇಕಿಲ್ಲ ಖರ್ಗೆ ಅವರು. ಅಲ್ಲೋ ನೀವೆಲ್ಲ ನೋಡ್ಪಾ, ಇದಕ್ಕೆಲ್ಲ ಬಾಳ ಪ್ರಚೋದನೆ ಮಾಡಬಾರ್ದಲ್ಲಿ. ಅವನಿಗೆ ತೊಂದರೆ ಆಗ್ತದ, ನಿನಗ್ ಗೊತ್ತಿಲ್ಲ. ಅವನಿಗೆ ತೊಂದರೆ ಆಗ್ತದ ಹುಚ್ಚ. ನನಗೆ ಅದೇ ನಾ ಸ್ವತಃ ಹೇಳಿನಿ ಅವನಿಗೆ ಫೋನ್ ಭೇಟಿಯಾಗಿ, ಎಲ್ಲೋ ಒಂದ್ ಕಡೆ ಭೇಟಿಯಾಗಿ ಸುಮ್ಮನೆ ಅದಕ್ಕೆ ಹೋಗೋದು ಮೈ ಮೇಲೆ ಹಾಕೋಬೇಡ, ಅದು ಬಾಳ ಡೇಂಜರ್, ಅದು ಸಂಘ ಪರಿವಾರ ಅಂತ ಹೇಳಿ ನಾನೇ ಸಮಾಧಾನ ಹೇಳಿನಿ. ಏನ್ ಮತ್ತೆ ಆದ್ರೂ ಕೇಳಂಗಿಲ್ಲ. ಈಗ ನೋಡಿದ್ರೆ ಅಲ್ಲಿ ನಿಮ್ ಗುಲ್ಬರ್ಗನಾಗೂ ಬೈದ. ಆ ಪಕ್ಷದಾಗಿದ್ದು RSSನಾಗಿದ್ದು ಮಾಡ್ತಿದ್ರು ಅಂದ್ರೆ ಮಾಡ್ಲಿ. ಬಟ್ ಅವ್ರ ಕಾಂಗ್ರೆಸ್ನಾಗ ಹೋಮ್ ಮಿನಿಸ್ಟರ್ ತನ್ನ ಕೆಲಸ ಮಾಡ್ಕೊಂಡಿರ್ಬೇಕಪ್ಪ. ಇವ ಯಾರು ಕೇಳವ ಹೇಳಿ ನೋಡುನು. ಅವ್ರಿಗೆ ಯಾರು ಕೇಳಟ್ಟ ಧೈರ್ಯ ಇಲ್ಲ. ಇವ್ ನಮ್ಮ ಧೈರ್ಯ ಅದಕ್ಕೆಲ್ಲ ಇಂಥವ್ಕ್ ಮುಂದೆ ಮಾಡಿ ಸಹಾಯ ಹೊಡಿತಾರೋ ನೀನ. ಅದಕ್ಕೆಲ್ಲ ಇಂಥವ್ಕ್ ಮುಂದೆ ಮಾಡಿ ಸಹಾಯ ಹೊಡಿತಾರೋ ನೀನ. ಹಿಂದೆ ಇವ್ ದೊಡ್ಡ ಖರ್ಗೆ ಸಾಹೇಬರು ಸಾಕಷ್ಟು ಪ್ರಯತ್ನ ಮಾಡಿದ್ರು RSS ಸಲುವಾಗಿ. ಏನ್ ಆಯ್ತಾ? ಸುಮ್ನೆ ಇವ್ ಯಾಕೆ ಮೈ ಮೇಲೆ ಹಾಕೋಬೇಕು ಹೇಳಿ ನೋಡೋಣ. ಬಳ್ಳಾಗಿದ್ದು ಇದು ಕಟ್ಕೊಂಡಾಗ ದೊಡ್ಡ ಕೊಡ್ಡ ಚಂದ ನೋಡು. ಹೋಮ್ ಮಿನಿಸ್ಟರ್ ಅದಾನ, ಹೆಸರು ತಗೋಬೇಕಪ್ಪ. ಈಗ ನೋಡು, ಬೇರೆ ಲಿಂಗಾಯತರು, ಬೇರೆ ಜಾತಿಯವರು ಇವ್ನಿಗೆ ಚಲೋ ಆತಾರ ಹಿಂಗ ಅಂದ್ರ ನೀನೇ ಹೇಳ್ಬಿಡು ನೋಡೋಣ. ಬರಬರಿ ಆದ್ರೂ ಇವ್ರು ಆಯ್ತವ ಈಗ ಬಿಡು. ಈಗ ಇಲ್ಲಿಗೆ ಬಿಟ್ಬಿಡನು. ಮತ್ತೆ ಹೇಳಿ ಆದ್ರೆ ಚರ್ಚೆ ಮಾಡೋಣ. ಮತ್ತೆ ಫೋನ್ ಮಾಡ್ಸಿ ಅವಾಗ. ಇದು ಸಂಸದ ರಮೇಶ್ ಜಿಗಜಿಣಗಿ. ಹಾಗೆಯೇ ಹೋಗ್ತಿರಲ್ಲೇ ಹುಚ್ಚರ. RSS ಬಾಳ ಅದಾರ ಅವರು. ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಅನ್ನ ಪ್ರಶ್ನೆ ಮಾಡಬಾರ್ದೇನು ಹೇಳ್ತಾರೆ. ನಾವು ಆಕ್ಚುಲಿ ಮಾತಾಡಮು. ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಹಿಂಗ್ ಮಾಡದ ಪ್ರಶ್ನೆ
ಇಲ್ಲ ಕಾಕ ನಿಂದ್ರು RSS ದಲಿತರಿಗೆ ಯಾಕೆ ಬೇಕಂತಿ ಮತ್ತ ಕಾಕ ನೀನು ದಲಿತ ಅಲ್ಲ ಕಾಕ. ನಾ ಒಪ್ತೀನಿ ಆದ್ರ ನೋಡು RSS ಆ ಪಾರ್ಟಿ ಒಳಗ ಅದಿದೇವ್ ಈಗ ನಾವು ಹೌದಾ ಮತ್ ಈಗ ಎಲ್ಲರೂ ನಮ್ಮವ್ರು ಬೇಯದ ನೋಡ್ಕೋತ್ ಕುಂದ್ರುದ ನಾವು ನೀನೇ ಹೇಳ್ಬಿಡು ಕರ್ನಾಟಕ ಸರ್ಕಾರದ ಒಬ್ಬ ಗೃಹ ಮಂತ್ರಿ ಯಾರ ಇರ್ಲಿ ಬಿಡಪ್ಪ ಗೃಹ ಮಂತ್ರಿ ನಾನು ನೋಡಿಲ್ಲ ಗೃಹ ಮಂತ್ರಿ ರೆವಿನ್ಯೂ ಮಿನಿಸ್ಟರ್ ಆದ ಗೃಹ ಮಂತ್ರಿ ಆದ ಫೈನಾನ್ಸ್ ಮಿನಿಸ್ಟರ್ ಅದ ಎಲ್ಲಾ ನೋಡಿನಲ್ಲ ಮಂತ್ರಿ. ನಾ ಯಾಕಂದ್ರ ರಾಜಕೀಯವಾಗಿ ಮಾತಾಡೋದ್ ಬೇಡ ನಾವೊಂದು ನಿಮ್ ಮನಿ ಒಬ್ಬ ಸದಸ್ಯ ನಮ್ಮ ಮನಿ ಸದಸ್ಯ ನೀ ತಿಳ್ಕೊಂಡ್ ನಾವ್ ಮಾತಾಡಮು. ಈಗ ಅವ್ರ ಖರ್ಗೆ ಸಾಹೇಬರು ಮಾತಾಡ್ಯಾರ RSS ಬಗ್ಗೆ ಮತ್ತೆ ನೋಂದಣಿ ಆಗಿಲ್ಲ ನೋಂದಣಿ ಮಾಡ್ರಿ ರಿಜಿಸ್ಟ್ರೇಷನ್ ಮಾಡ್ರಿ ಮತ್ತೆ ಎಲ್ಲರೂ ಕೇಳೋರು ಒಂದ್ ನಿಮಿಷ ನಾ ಕೇಳ್ತೀನಿ ಇದು ಹೋಮ್ ಮಿನಿಸ್ಟರ್ ಕೆಲಸ ಅವ್ರ ಯಾರು ಏನ್ ಸಂಬಂಧ ಇದು RSS ಕೇಳೋದು ಅಲ್ಲಪ್ಪ ನೋಡು ಅದಕ್ ಹಾದಿ ಬ್ಯಾರೆ ಇರ್ತಾವ ಅವ್ರಿಗೆ ಫೋನ್ ಮಾಡಿ ಏನ್ರಿ ಹಿಂಗಂತ ಕೇಳ್ಬೇಕು. ನೀವು ಪಬ್ಲಿಕ್ ಆಗಿ ಏನ್ ಭಯಂಕರ ದೊಡ್ಡವಾಗ್ಬಿಡ್ತೀಯ RSS ಭಯನ ಮಣ್ಣಾಗ ಹೋಗ್ತಿರಲ್ಲೇ ಹುಚ್ಚರ RSS ಬಾಳ ಡೇಂಜರ್ ನಾವೆಲ್ಲ ನೋಡಿದೆವು. ಇದು ಅರ್ಥ ಮಾಡ್ಕೋಬೇಕಿಲ್ಲ ಖರ್ಗೆ ಅವರು ಅಲ್ಲೋ ನೀವೆಲ್ಲ ನೋಡ್ಪಾ ಇದಕ್ಕೆಲ್ಲ ಬಾಳ ಪ್ರಚೋದನೆ ಮಾಡಬಾರ್ದಲ್ಲಿ ಅವನಿಗೆ ತೊಂದ್ರೆ ಆಗ್ತದ ನಿನಗ್ ಗೊತ್ತಿಲ್ಲ ಅವನಿಗೆ ತೊಂದ್ರೆ ಆಗ್ತದ ಹುಚ್ಚ. ನನಗೆ ಅದೇ ನಾ ಸ್ವತಃ ಹೇಳಿನಿ ಅವನಿಗೆ ಫೋನ್ ಭೇಟಿಯಾಗಿ ಎಲ್ಲೋ ಒಂದ್ ಕಡೆ ಭೇಟಿಯಾಗಿ ಸುಮ್ಮನೆ ಅದಕ್ಕೂ ಅದು ಮೈ ಮೇಲೆ ಹಾಕೋಬೇಡ ಅದು ಬಾಳ ಡೇಂಜರ್ ಅದು ಸಂಘ ಪರಿವಾರ ಅಂತ ಹೇಳಿ ನಾನೇ ಸಮಾಧಾನ ಹೇಳಿನಿ. ಏನ್ ಮತ್ತೆ ಆದ್ರೂ ಕೇಳಂಗಿಲ್ಲ. ಈಗ ನೋಡಿದ್ರೆ ಅಲ್ಲಿ ನಿಮ್ ಗುಲ್ಬರ್ಗನಾಗೂ ಬೈದ ಆ ಪಕ್ಷದಾಗಿದ್ದು RSS ನಾಗಿದ್ದು ಮಾಡ್ತಿದ್ರು ಅಂದ್ರ ಮಾಡ್ಲಿ ಬಟ್ ಅವ್ರ ಕಾಂಗ್ರೆಸ್ನಾಗ ಹೋಮ್ ಮಿನಿಸ್ಟರ್ ತನ್ನ ಕೆಲಸ ಮಾಡ್ಕೊಂಡಿರ್ಬೇಕಪ್ಪ. ಇವ ಯಾರು ಕೇಳವ ಹೇಳಿ ನೋಡುನು. ಅವ್ರಿಗೆ ಯಾರು ಕೇಳಟ್ಟ ಧೈರ್ಯ ಇಲ್ಲ. ಇವ್ ನಮ್ಮ ಧೈರ್ಯ ಅದಕ್ಕೆಲ್ಲ ಇಂಥವ್ಕ್ ಮುಂದ್ ಮಾಡಿ ಸಹಾಯ ಹೊಡಿತಾರೋ ನೀನ ಅದಕ್ಕೆಲ್ಲ ಇಂಥವ್ಕ್ ಮುಂದ್ ಮಾಡಿ ಸಹಾಯ ಹೊಡಿತಾರೋ ನೀನ. ಹಿಂದೆ ಇವ್ ದೊಡ್ಡ ಖರ್ಗೆ ಸಾಹೇಬರು ಸಾಕಷ್ಟು ಪ್ರಯತ್ನ ಮಾಡಿದ್ರು RSS ಸಲುವಾಗಿ. ಏನ್ ಆಯ್ತಾ ಸುಮ್ನೆ ಇವ್ ಯಾಕೆ ಮೈ ಮೇಲೆ ಹಾಕೋಬೇಕು ಹೇಳಿ ನೋಡೋನು. ಬಳ್ಳಾಗ ಇದು ಕಟ್ಕೊಂಡಾಗ ದೊಡ್ಡ ಕೊಡ್ಡ ಚಂದ ನೋಡು ಹೋಮ್ ಮಿನಿಸ್ಟರ್ ಅದಾನ ಹೆಸರು ತಗೋಬೇಕಪ್ಪ. ಈಗ ನೋಡು ಬೇರೆ ಲಿಂಗಾಯತರು ಬೇರೆ ಜಾತಿಯವರು ಇವ್ನಿ ಚಲೋ ಆತಾರ ಹಿಂಗ ಅಂದ್ರ ನೀನೇ ಹೇಳ್ಬಿಡು ನೋಡೋಣ ಬರಬರಿ. ಆದ್ರೂ ಇವ್ರು ಆಯ್ತವ ಈಗ ಬಿಡು ಈಗ ಇಲ್ಲಿಗೆ ಬಿಟ್ಬಿಡನು ಮತ್ತೆ. ವಿಜಯಪುರ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಹಾಗೆಯೇ ಓರ್ವ ಯುವಕನ ಜೊತೆ ಆಗಿರುವಂತಹ ಸಂಭಾಷಣೆ ಪ್ರಿಯಾಂಕ್ ಖರ್ಗೆ ಬೆಂಬಲಿಗ ಅಂತ ಹೇಳಲಾಗ್ತಾ ಇದೆ. ಆ ಯುವಕ ಆ ಇಬ್ಬರ ನಡುವೆ ನಡೆದಿರುವಂತಹ ಸಂಭಾಷಣೆ. ಆ ಸಂಭಾಷಣೆಯಲ್ಲಿ ರಮೇಶ್ ಜಿಗಜಿಣಗಿಯವರು RSS ಬಗ್ಗೆ ಉಲ್ಲೇಖ ಮಾಡಿರುವಂತಹ ವಿಚಾರಗಳು. RSSನವರು ಸುಮ್ಮನೆ ಬಿಡಲ್ಲ, RSSನವರು ಏನೋ ಮಾಡ್ಬಿಡ್ತಾರೆ, ಈ ರೀತಿಯಾದಂತಹ ಒಂದ್ ರೀತಿ ಭಯ ಹುಟ್ಟಿಸುವಂತಹ ಮಾತುಗಳನ್ನ ಹೇಳಿರೋದು. RSSನ ಸುದ್ದಿಗೆ ಬಂದ್ರೆ ಮಣ್ಣಾಗ್ ಹೋಗ್ತೀರಾ ಹುಚ್ಚರಿ ಅಂತ ಅಂದಿರೋದು ಇವೆಲ್ಲವೂ ಕೂಡ ಸದ್ಯ ಚರ್ಚೆಗೆ ಗ್ರಾಸ ಆಗಿದೆ. RSS ಬಗ್ಗೆ ಸಂಸದ ರಮೇಶ್ ಜಿಗಜಿಣಗಿ ಅವರ ವಿವಾದ ಇದು ಮೊದಲನೇದಲ್ಲ. ಒಬ್ಬ ದಲಿತನಾಗಿ ದಲಿತರಿಗೆ ಯಾಕೆ ಬೇಕು RSS ಬಗ್ಗೆ ಅನ್ನುವಂತಹ ಪ್ರಶ್ನೆಯನ್ನ ರಮೇಶ್ ಜಿಗಜಿಣಗಿ ಅವರು ಮಾಡಿದ್ದು ಸಿಕ್ಕಾಪಟ್ಟೆ ವಿವಾದಕ್ಕೆ ಕಾರಣ ಆಗಿತ್ತು, ಚರ್ಚೆಗೆ ಕಾರಣ ಆಗಿತ್ತು. ಆ ವಿಚಾರವಾಗಿ ಈ ಯುವಕ ರಮೇಶ್ ಜಿಗಜಿಣಗಿ ಅವರಿಗೆ ಪ್ರಶ್ನೆ ಮಾಡುವುದಕ್ಕೆ ಅಂತ ಹೇಳಿ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ರಮೇಶ್ ಜಿಗಜಿಣಗಿ ಅವರು RSS ಬಗ್ಗೆ ಮಾತನಾಡ್ತಾ ವಿವಾದವನ್ನ ಮೈ ಮೇಲೆ ಎಳ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.